ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಇಂದು ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರ ಪಕ್ಷದ ಕಾರ್ಯಕರ್ತ ಮುಖಂಡರು ಬಿರುಸಿನ ಮತ ಪ್ರಚಾರ ನಡೆಸಿದರು. ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೆಮ್ಮಾರಗಾಲ, ಹೆಡತಲೆ, ಬದನವಾಳು, ದೇವರಸನಹಳ್ಳಿ ಸೇರಿದಂತೆ ವಿವಿಧೆಡೆ ಬಿಜೆಪಿ ಮುಖಂಡರು ಪಾದಯಾತ್ರೆ ಮಾಡುವ ಮೂಲಕ ಮತಯಾಚನೆ ನಡೆಸಿದರು. ರಾಜ್ಯ ಬಿಜೆಪಿ ಮುಖಂಡ ಅಶೋಕ್ ಹಾಗೂ ಜಿಲ್ಲಾ ಒಬಿಸಿ ಘಟಕದ ಕಾರ್ಯದರ್ಶಿ ಹೆಮ್ಮಾರಗಾಲ ಸೋಮಣ್ಣ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರ ನಡೆಯಿತು. ರಾಜ್ಯ ಬಿಜೆಪಿ ಮುಖಂಡ ಅಶೋಕ್ ಹಾಗೂ ಜಿಲ್ಲಾ ಒಬಿಸಿ ಮುಖಂಡ ಸೋಮಣ್ಣ ಮಾತನಾಡಿ, ನಂಜನಗೂಡು ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾದ ಮಾಜಿ ಶಾಸಕ ಹರ್ಷವರ್ಧನ್ ಅವರು ಈ ಗ್ರಾಮಕ್ಕೆ ಸುಮಾರು 13 ಕೋಟಿ ರೂಪಾಯಿಗಳ ಅನುದಾನ ನೀಡಿ ಗ್ರಾಮದ ಅಭಿವೃದ್ಧಿ ಪಡಿಸಿದ್ರು. ಆದರೆ ರಾಜ್ಯ ಸರ್ಕಾರದ ಸುಳ್ಳು ಗ್ಯಾರಂಟಿ ಮತ್ತು ಪೊಳ್ಳು ಭರವಸೆಗಳು ಅವರನ್ನು ಸೋಲಿಸುವಂತೆ ಮಾಡಿತು ಎಂದು ವಿಷಾದ ವ್ಯಕ್ತಪಡಿಸಿದರು. ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಗಳು ತಂದಿದ್ದ ಹಲವಾರು ಜನಪರ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ 60 ವರ್ಷಗಳಲ್ಲಿ ಮಾಡದ ಅಭಿವೃದ್ಧಿಯನ್ನು ಮೋದಿಯವರು 10 ವರ್ಷದಲ್ಲಿ ಮಾಡಿ ದೇಶದಲ್ಲಿ ಹಲವಾರು ಬದಲಾವಣೆ ತಂದಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಅವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಲು ನಮ್ಮ ಪಕ್ಷದ ಅಭ್ಯರ್ಥಿ ಬಾಲರಾಜ್ ಅವರನ್ನು ಗೆಲ್ಲಿಸಿಕೊಡುವಂತೆ ಕಾರ್ಯಕರ್ತ ಮುಖಂಡರಲ್ಲಿ ಮನವಿ ಮಾಡಿಕೊಂಡರು. ಮತ ಪ್ರಚಾರದಲ್ಲಿ ಮಂಡಲ ಅಧ್ಯಕ್ಷರಾದ ಕೆಂಡಗಣ್ಣಪ್ಪ, ಕಾರ್ಯದರ್ಶಿ ಪುಟ್ಟಸ್ವಾಮಿ, ಮುಖಂಡರುಗಳಾದ ಬದನವಾಳು ಮಹೇಶ್, ಮಸಗೆ ರಾಜು, ಮಹದೇವಸ್ವಾಮಿ, ಮುಳ್ಳೂರು ಶೇಖರ್, ಸುರೇಶ್, ಕಾಳಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಸನ್ಮಾನ್ಯ ಬಾಲರಾಜು ಅವರು ಬಹಳ ಒಳ್ಳೆ ವ್ಯಕ್ತಿ, ಒಳ್ಳೆ ಸ್ವಭಾವ ಅಂತ ವ್ಯಕ್ತಿ ಇವತ್ತು ನಮಗೆ ಸನ್ಮಾನ್ಯ ಯಡಿಯೂರಪ್ಪನವರಾಗ್ಲಿ ನರೇಂದ್ರ ಮೋದಿ ಅವರು ಇವತ್ತು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ಅಂತ ವ್ಯಕ್ತಿನ ನಾವು ಗೆಲ್ಸ್ಕೊಂಡ್ರೆ ನಮ್ಮ ಹರ್ಷವರ್ಧನ್ ಏನ್ ಮಾಡಿದ್ರು ಅದ್ರ ಡಬಲ್ ಕೆಲಸ ಮಾಡೋ ಅಂತ ಒಂದು ಸನ್ನಿವೇಶ ಅವ್ರಿಗೆ ಬಂದಿದೆ. ಅದನ್ನ ನಾವು ಪ್ರತಿಯೊಂದು ನಾವು ಬಹಳ, ಯಾಕಂದ್ರೆ ಓದ್ಸತಿ ನಾವು ಎಡ್ರಿದೀವಿ ಅಂತ ನಾವ್ ಅಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು ಕೂಡ ಈ ರಾಜ್ಯ ಅಂತ ಒಂದು ಗ್ಯಾರಂಟಿ ಕಾರ್ಡ್ ಎಲ್ಲ ಸೋತ್ಬಿಟ್ಟು ನಾವು ದಯಮಾಡಿ ಮಹಿಳೆಯವ್ರಿಗೆ ಹೇಳ್ತಿರೋದು, ಎಲ್ರಿಗೂ ಮಹಿಳೆಯವ್ರು ತಮ್ಮ ಮನೇಲಿ ನಮ್ಮ ಮಹಿಳೆಯವ್ರಿಗೆ ಹೇಳ್ಕೊಬೇಕು. 2,000 ಕೊಡ್ತಾರೆ, 2,000 ಕೊಟ್ಟು 4,000 ನಮ್ತ ತಗೋತಾ ಇದಾರೆ ಈಗ ಅವ್ರು. ಯಾಕಂದ್ರೆ ಅದು ಗೊತ್ತು ನಿಮ್ಗೆ ಯಾವ ಬೆಲೆ ಏನೇನು ಏರಿಕೆ ಮಾಡಿದಾರೆ, ಏನೇನ್ ಮಾಡ್ರ ಅಂತ ಅದೆಲ್ಲ ಗೊತ್ತು ನಿಮ್ಗ. ಅದನ್ನೆಲ್ಲ ನೀವು ಮನಮನಗ ಯುವಕರುಗಳೆಲ್ಲ ತಿಳಿಸಿ ಹೋಗ್ಬೇಕು ಅಂತ. ಕೊಡೋದು 2,000, ತಗೊಳೋದು 4,000 ನಮ್ಮ ಹತ್ರ ಒಟ್ಟು ನಮ್ದು ಕಿತ್ ನಮ್ಗೆ ಕೊಡ್ತಾ ಇರೋದು. ಅಂತ ಸನ್ನಿವೇಶ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದಾರೆ. ಅದಕ್ಕೆ ತಾವು ಯಾರು ಕೂಡ ಅವಕಾಶ ಕೊಡಬಾರ್ದು. ತಮ್ಮ ಮನೆಗಳಲ್ಲಿ ನಮ್ಮ ಹೆಂಗಸ್ಗಳಿಗೆ ಹೇಳ್ಕೊಂಡು ಪ್ರತಿಯೊಂದು, ಯಾಕಂದ್ರೆ ಇವತ್ತು ಒಂದು ದೇಶ, ಈ ಭಾರತ ದೇಶ ಅಂತಂದ್ರೆ ಇವತ್ತು ಈ ಪ್ರಪಂಚವೇ ಕೊಂಡಾಡ ಅಂತ ಮಾಡಿರ್ತಕ್ಕಂತ ವ್ಯಕ್ತಿ ಯಾರು ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅಂತ ಇವತ್ತು ಭಾರತ ಅಂದ್ರ ಯಾರು ಕೂಡ ನರೇಂದ್ರ ಮೋದಿ ಅವರು ಈ ದೇಶಕ್ಕೋಸ್ಕರ ಬೇಕಾಗಿದ್ದಾರೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ನಾವು ಇಲ್ಲಿ ಬಾಲರಾಜ್ ಅವ್ರನ್ನ ಗೆಲ್ಲಿಸಬೇಕಾಗಿದೆ. ಬಾಲರಾಜ್ ಎಂತ ವ್ಯಕ್ತಿ ನಮ್ಮೆಲ್ರಿಗೂ ತಿಳಿದಿದೆ. ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಸಜ್ಜನ ರಾಜಕಾರಣಿ. ಅವರ ತಂದೆಯವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಂತವ್ರು, ತಾಯಿಯವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಂತವ್ರು. ಸೇವಾ ದೃಷ್ಟಿಯಿಂದನೇ ಸೇವೆ ಮಾಡ್ಕೊಂಡ್ಬಂದಂತ ಕುಟುಂಬದಿಂದ ಬಂದಿರ್ತಕ್ಕಂಥ ಬಾಲರಾಜ್ ಅವರು ಒಮ್ಮೆ MLA ಆಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಕೊಳ್ಳೇಗಾಲ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ಮತ್ತೆ ಹೈಕಮಾಂಡ್ ಬಾಲರಾಜ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಮ ಪ್ರತಿಪಕ್ಷದಲ್ಲಿ ಇನ್ನೊಬ್ಬರು ಅಭ್ಯರ್ಥಿಯನ್ನ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಿಕ್ ಹೋಗ್ಲಿಲ್ಲ, ತಾವಾಗ ತಿಳ್ಕೊಂಡಿದ್ದೀರಾ. ಆ ವ್ಯಕ್ತಿತ್ವ ಎಂತದ್ದು, ಯಾವ ಸಂಸ್ಕಾರದಿಂದ ಬೆಳೆದು ಬಂದಿದ್ದಾರೆ, ಯಾವ ಸಂಸ್ಕೃತಿ ಅವರಲ್ಲಿ ಇದೆ ಅಂತೇಳಿ ತಮ್ಮೆಲ್ಲರಿಗೂ ತಿಳಿದಿದೆ. ಇವೆಲ್ಲ ವಿಚಾರಗಳನ್ನ ತಲೆಯಲ್ಲಿಟ್ಟುಕೊಂಡು ನಮ್ಮ ಬೀದಿಯಲ್ಲಿ, ನಮ್ಮ ಕೇರಿಯಲ್ಲಿ, ನಮ್ಮ ಮನೆಯಲ್ಲೂ ಕೂಡ ನಾವು ಹೆಣ್ಮಕ್ಳು ಹೇಳ್ಬೇಕಾಗಿದೆ, ನೀನು 2 ರೂಪಾಯಿಗೆ ಮಾರೋ, 2,000 ರೂಪಾಯಿಗೆ ಮಾರೋ